ವಿಘ್ನ ವಿನಾಶಕನಾದಂತಹ ವಿಘ್ನೇಶ್ವರನನ್ನ ಸ್ಮರಿಸುತ್ತಾ ಮಂದಾರ್ತಿ ಮಹಾತಾಯಿಯಲ್ಲಿ ಆಶೀರ್ವಾದಗಳನ್ನ ಬೇಡುತ್ತಾ ನಮ್ಮ ಬಾರ್ಕೂರು ಎನ್ನುವಂತಹ ಚಾನಲ್ನಲ್ಲಿ ಬಣ್ಣದ ಬದುಕು ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಸಂದರ್ಶನವನ್ನ ಮಾಡುತ್ತಾ ಇದ್ದೇವೆ. ಜೊತೆಯಲ್ಲಿ ಇಂದಿನ ಅತಿಥಿಗಳಾಗಿ ಪೇತ್ರಿ ಶ್ಯಾಮನಾಯ್ಕ್ ಇವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ನಮಸ್ಕಾರ. ಆತ್ಮ ಎನ್ನುವುದು ಜೀವವನ್ನ ಪಡೆಯುತ್ತದೆ ಹೇಗೆ ಅಂತ ಹೇಳಿದ್ರೆ, ದೇಹವನ್ನು ಧಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಜೀವಿತದಲ್ಲಿ ನಡೆದು ಬಂದಂತಹ ಹಾದಿ ಏನು ಜೀವನ ಎನ್ನುವುದಾಗಿ ಆಡ್ತಾರೆ. ಅದೇ ರೀತಿಯಾಗಿ ನಿಮ್ಮ ಜೀವನವು ನಿರಂತರವಾಗಿ ಸಾಗುತ್ತಾ ಉಂಟು. ಹುಟ್ಟು ಎನ್ನುವುದಾಗಿ ಮುಖ್ಯವಾಗಿ ಇರುತ್ತದೆ. ಜನನ ಎಲ್ಲಿ ಆಯ್ತು ಅಂದ್ರೆ ನಿಮ್ಮ ತಂದೆ ತಾಯಿಗಳು ಸಹೋದರರ ವಿವರವನ್ನು ಕೊಡಬಹುದಾ? ಖಂಡಿತ. ಚೇರ್ಕಾಡಿ ಗ್ರಾಮದ ಮೂಡೋರ್ನಸಿ ಎಂಬಲ್ಲಿ ಶ್ರೀಯುತ ಶ್ರೀ ಸೋಮನಾಯಕ ಮತ್ತು ಕಮಲಬಾಯಿಯ ಎರಡನೇ ಮಗ, ಹಿರಿಯ ಅಣ್ಣನಾದಂಥ ಅಚ್ಯುತ ನಾಯಕ, 4 ಜನ ಅಕ್ಕಂದಿರು. ಜೀವನ ಪಯಣದಲ್ಲಿ ಮೆಟ್ಟಿಲು ಎನ್ನುವುದಾಗಿ ಅಡಿಗಲ್ಲು ಎನ್ನುವ ತೆರನಾಗಿ ವಿದ್ಯಾಭ್ಯಾಸ ಎನ್ನುವುದಿರ್ತದೆ. ನಿಮ್ಮ ವಿದ್ಯಾಭ್ಯಾಸ ಇಲ್ಲಿವರೆಗೆ ಮಾಡಿದ್ರಿ? ನನ್ನ ವಿದ್ಯಾಭ್ಯಾಸ 6ನೇ ತರಗತಿವರೆಗೆ. 6ನೇ ತರಗತಿ. ಆಮೇಲೆ ಯಕ್ಷಗಾನ. ಯಕ್ಷಗಾನಕ್ಕೆ ಬರುವುದಕ್ಕೆ ಪ್ರಚೋದನೆಯಾದಂತಹ ವಿಚಾರ ಅಥವಾ ವ್ಯಕ್ತಿಗಳು ಯಾರಾದ್ರೂ ಇದ್ದಾರೆ? ಪ್ರಚೋದನೆ ಯಾವ ವಿಷಯ ಅಂದ್ರೆ, ನಾವು ಯಕ್ಷಗಾನ ನೋಡ್ತಿತ್ತು, ಅದ್ರ ಮೇಲೆ ತುಂಬ ಕಲೆಯಲ್ಲಿ ಅಭಿಮಾನ ಇತ್ತು. ಜೀವನದಲ್ಲಿ ಯಕ್ಷಗಾನ ಕಲಾವಿದನಾಗಬೇಕು ಅಂತ ಆಸೆಯೂ ಇತ್ತು. ಅದಕ್ಕೆ ಸರಿಯಾಗಿ ನಮ್ಮ ಗುರುಗಳಾದಂತಹ ರಾಧಾಕೃಷ್ಣ ನಾಯ್ಕರು ಬಾಳಕಟ್ಟು ಅವರ ಮೊರೆ ಕೇಳಿ, ನನಗೆ ವಿದ್ಯೆಯ ಅಷ್ಟು ಆಸಕ್ತಿ ಇಲ್ಲ, ಯಕ್ಷಗಾನ ಕಲಿಬೇಕೆಂಬ ಹಂಬಲ ಅಂತ ಕೇಳಿಕೊಂಡೆ. ಅವರು ಒಪ್ಪಿ ಯಕ್ಷಗಾನ ಕಲಿಸಿಕೊಟ್ರು. ಹಾಗೆ ಯಕ್ಷಗಾನದಲ್ಲಿ ಮುಂದುವರಿತು. ಎಷ್ಟು ಕಾಲಗಳ ಕಾಲ ಕಲಿಕೆಯನ್ನು ಮಾಡಿದ್ರಿ ಅವರಲ್ಲಿ, ರಾಧಾಕೃಷ್ಣರವರಲ್ಲಿ? ಒಂದು 2-3 ವರ್ಷಗಳ ಕಾಲ ಮಳೆಗಾಲದಲ್ಲಿ ಯಕ್ಷಗಾನ ಕಲಿಯುವುದು, ನಂತರ ಮೇಳದಲ್ಲಿ. ಅದೇ ರೀತಿ ಈಗ ಮೇಳಕ್ಕೆ ಬರುವಂತಹ ಸಂದರ್ಭದಲ್ಲಿ ನಿಮ್ಗೆ ಪ್ರಚೋದನೆ ಕೊಟ್ಟಂತಹ ವಿಚಾರ ಅಂದ್ರೆ, ಇಂಥವರ ವೇಷ ಕಂಡು ನಿಮ್ಗೆ ಇಂಥದ್ದೇ ವೇಷವನ್ನು ಮಾಡಬೇಕು ಎನ್ನುವಂತ ಹಂಬಲ ಇದ್ದದ್ದು ಅಂತಾದ್ರೆ ಯಾರು? ನಮ್ಮ ಜೀವಿತದಲ್ಲಿ ನಾವು ತುಂಬಾ ಕಲಾವಿದರೆ ಯಕ್ಷಗಾನದ ವೇಷವನ್ನು ನೋಡಿದ್ದೇವೆ. ಮೊಳಲಿ ಹಿರಿಯ ನಾಯಕರು, ಮತ್ತೆ ವಂಡಾರ್ ಬಸವಣ್ಣ, ಓಡಿ ಶಂಕರಣ್ಣ, ಹಾಗೆ ಹಲವು ಕಲಾವಿದರ ವೇಷವನ್ನು ನೋಡ್ತಾ ಇದ್ದು ನಾವೊಂದು ಕಲಾವಿದರಾಗಬೇಕು ಅಂತ ಆಸೆ ಬಿಟ್ಟರೆ ಇಂಥದ್ದೇ ಮಾಡ್ತೇನೆ ಅನ್ನುವಂಥ ಇತಿಮಿತಿ ಆ ಕಾಲದಲ್ಲಿ ಇರಲಿಲ್ಲ ನಮಗೆ. ಹೌದು. ಮೊದಲಾಗಿ ಪಾದಾರ್ಪಣೆ ಮಾಡಿದಂತಹ ಅಂದ್ರೆ ಗೆಜ್ಜೆ ಕಟ್ಟಿದಂತಹ ಕ್ಷೇತ್ರ? ಗೆಜ್ಜೆ ಕಟ್ಟಿದ ಕ್ಷೇತ್ರ ಮಂದಾರ್ತಿಯಲ್ಲಿ ಕಟ್ಟಬೇಕಂತಿತ್ತು. ಅನಿವಾರ್ಯ ಕಾರಣದಿಂದ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿಯ ಸನ್ನಿಧಿಯಲ್ಲಿ 1 ವರ್ಷ ತಿರುಗಾಟ ಮಾಡುವಂತಹ ಪ್ರಮೇಯ ನಮ್ಮ ಪಾಲಿಗೆ ಬಂತು. ಯಾವ ಪಾತ್ರದಲ್ಲಿ ಅಂದ್ರೆ ಯಾವ ಜಾಗಕ್ಕೆ ನೀವು ಸೇರಿಕೊಂಡ್ರಿ? ಬಾಲಗೋಪಾಲನಾಗಿ. ಮೊದಲಾಗಿ ಬಾಲಗೋಪಾಲ. ನೀವಿರುವಂತಹ ಸಂದರ್ಭದಲ್ಲಿ ಕೋಡಂಗಿ ವೇಷಗಳಿದ್ದಿತ್ತ? ಆವಾಗ ಕೋಡಂಗಿ ವೇಷ ಟೆಂಟ್ ಮೇಳ ಆದ ಕಾರಣ ಅಲ್ಲಿ ಇಲ್ಲ. ಅಮೃತೇಶ್ವರಿ ಮೇಳ ಟೆಂಟ್, ಆವಾಗ ಶ್ರೀಧರ ಅಂದೇರ ಮೇಳ ಅದು ಟೆಂಟ್ ಮೇಳ ಆಗಿತ್ತು. ಬಾಲಗೋಪಾಲ ಮಾತ್ರ. ಕೋಡಂಗಿ ನೋಡಿದ ಅನುಭವ ನನ್ನ ನೆನಪಿಲ್ಲ ನನಗೆ. ಇತರೆ ಮೇಳಗಳಲ್ಲಿ ಕೋಡಂಗಿ ವೇಷವನ್ನು ಮಾಡಿದವರು ಅಂದ್ರೆ ಕೋಡಂಗಿ ವೇಷ ಯಾಕಾಗಿ ಮಾಡ್ತಾರೆ ಎನ್ನುವಂತಹ ವಿಚಾರ ಗೊತ್ತಿದ್ರೆ ಹೇಳ್ಬೋದಾ? ಅಲ್ಲಿ ಕೋಡಂಗಿ ವೇಷ ಮಾಡಬೇಕಂದ್ರೆ ಪ್ರಥಮದಲ್ಲಿ ಯಕ್ಷಗಾನಗಳಿಗೆ ಗುರುಗಳು ಇರಲಿಲ್ಲ. ಯಕ್ಷಗಾನ ಮೇಳದಲ್ಲಿಯೇ ಯಕ್ಷಗಾನ ಕಲಿಯುವಂತಹ ಒಂದು ಹವ್ಯಾಸ ಇತ್ತು. ಬಾಲಗೋಪಾಲ ವೇಷ ಮಾಡುವವರು ತಕ್ಕ ಮಟ್ಟಿಗೆ ಕುಣಿತದ ಅಭ್ಯಾಸ ಉಂಟು. ಈ ಕೋಡಂಗಿ ವೇಷದವರಾಗಿ ಅಲ್ಲಿ ಭಾಗವಹಿಸಿದರೆ ಅವರನ್ನು ನೋಡಿ ಕಲಿಬಹುದು ಎನ್ನುವ ಆಸಕ್ತಿಯಿಂದ ಮೇಳದಲ್ಲಿ ಬೇರೆ ಪಾತ್ರಗಳಿಗೆಲ್ಲ ಬೇಕಾಗ್ತಾರೆ ಅವರು ಹುಡುಗರೆಲ್ಲ ಎಂಬ ಭಾವನೆಯಿಂದ ಮೇಳದಲ್ಲಿ ಕೋಡಂಗಿ ವೇಷಧಾರಿಯಾಗಿ ಭಾಗವಹಿಸಿದ ಕಲಾವಿದರು ಇದ್ದಾರೆ. ಹಾಗೆ ದೊಡ್ಡ ದೊಡ್ಡ ಪಾತ್ರ ಮಾಡಿದವರು ಇದ್ದಾರೆ. ನಾವು ಮಾತ್ರ ಕೋಡಂಗಿ ವೇಷ ಮಾಡಲಿಲ್ಲ ಅಂತ ಅರ್ಥ ಅಲ್ಲ, ಹೀಗೆ ಬೇರೆ ಬೇರೆ ಸಮಯದಲ್ಲಿ ಮಾಡಿದ್ದೇವೆ. ಕಂಟಿನ್ಯೂ ಪ್ರಾರಂಭ ಆದದ್ದು ಬಾಲಗೋಪಾಲನಾಗಿ ನಾನು ಪಾದಾರ್ಪಣೆ ಮಾಡಿದ ಯಕ್ಷಗಾನದಲ್ಲಿ. ಅಮೃತೇಶ್ವರಿ ಮೇಳ ಹಾಗೆಯೇ ಹಲವಾರು ಮೇಳದಲ್ಲಿ ತಿರುಗಾಟವನ್ನು ಮಾಡಿದ್ರಿ. ಯಾವ್ಯಾವ ಮೇಳದಲ್ಲಿ ಎಷ್ಟೆಷ್ಟು ವರ್ಷ ತಿರುಗಾಟವನ್ನು ಮಾಡಿದ್ರಿ? ಪ್ರಥಮ ಅಮೃತೇಶ್ವರಿ 1 ವರ್ಷ, ಆಮೇಲೆ 2ನೇ ವರ್ಷ ಅದೇ ನಮ್ಮ ಗುರುಗಳೆಲ್ಲ ಸಾಲಿಗ್ರಾಮ ಮೇಳಕ್ಕೆ ಹೋದ್ರು, ಅದು ಟೆಂಟ್ ಮೇಳ, ಸಾಲಿಗ್ರಾಮಕ್ಕೆ ಹೋಗಿದ್ದೇವೆ ಅವ್ರ ಜೊತೆಯಲ್ಲಿ. ನೆಕ್ಸ್ಟ್ 3ನೇ ವರ್ಷ ಈ 2 ಮೇಳದಲ್ಲಿ ಇರುವಾಗಲೇ ದಿವಂಗತ ಕುಂಜಾರ ರಾಮಕೃಷ್ಣ ನಾಯ್ಕರು, ನೀವು ಅಲ್ಲೆಲ್ಲ ಹೋಗುದು ಬೇಡ ಮಾರಾಯ, ನಾನು ಇಡುಗುಂದಿ ಮಾಡಿದಲ್ಲಿ ಕರ್ಕೊಂಡು ಹೋಗ್ತೇನೆ, ಅನುಭವ ಒಳ್ಳೇದಾಗ್ತದೆ ನಿನಗೆ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋದ್ರು. ನಿರಂತರ 5 ವರ್ಷದ ಕಾಲ ಇಡುಗುಂಜಿ ಮೇಳದ ತಿರುಗಾಟ. ನಂತರ ಆಮೇಲೆ ಮನೆ ಕಡೆ ಈ ಕಡೆ ಬಂದು ಹಾಗೆ ನನ್ನ ಜೀವನದಲ್ಲಿ 3 ವರ್ಷ ಬಗ್ವಾಡಿ ಮೇಳ, ಒಂದು 6 ವರ್ಷ ಹಾಲಾಡಿ ಮೇಳ, ಆಮೇಲೆ ಸೌಕೂರು ಮೇಳ 3 ವರ್ಷ, ಆಮೇಲೆ ಶಿವರಾಜಪುರ ಮೇಳ 1 ವರ್ಷ,
ಆ, ಹಾಗೆ ನಿರಂತರವಾಗಿ ಮಂದರ್ತಿ ಮೇಳ ಸತತ 25ರ ನಂತರವರೆಗೆ ನನ್ನ ತಿರುಗಾಟದ ಅನುಭವ. ಆ, ಯಕ್ಷಗಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಮನೆಯ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು? ಶಾಲೆ ಬಿಟ್ಟು ಹೋಗುವ ಕಾರಣವೇ ಆರ್ಥಿಕ ಪರಿಸ್ಥಿತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದು ನೀವು ಕೇಳಲಿಲ್ಲ, ನಾನು ಈಗ ಹೇಳ್ತಾ ಇದ್ದೇನೆ. ಪರಿಸ್ಥಿತಿ ಅಷ್ಟು ಬೀಡಾಸ್ತಾ ಇತ್ತು. ಹೆಚ್ಚು ಹೇಳಬೇಕು ಅಂತಿದ್ರೆ ಉಣ್ಣುವುದಕ್ಕೆ ಉಡುವುದಕ್ಕೆ ತೊಂದರೆನೇ ಆ ಕಾಲದಲ್ಲಿ. ನಮ್ಮ ಗುರುಗಳ ಮನೆಗೆ ಹೋಗುವಾಗ ಚಿಮಣಿ ಬೆಳಕಿನಾಗ ಹೋಗಿ ಚಿಮಣಿಯಲ್ಲೇ ಹೇಳಿಕೊಟ್ಟದ್ದು ನಮಗೆ ಆ ಕಾಲದಲ್ಲಿ. ಮತ್ತು ಅವ್ರ ವಿದ್ಯುತ್ ದೀಪ ಅದು ಯಾವುದು ಇರಲಿಲ್ಲ. ಅಷ್ಟು ಬಡತನದಲ್ಲಿ ಭಾರಿ ಭಂಗದಲ್ಲಿ ಕಲ್ತದ್ದು. ಶಾಲೆಗೆ ಹೋಗುವ ಇದು ಯಕ್ಷಗಾನ ಕೇಂದ್ರಕ್ಕೆ ಹೋಗುವಷ್ಟು ಎಲ್ಲ ವ್ಯವಸ್ಥೆ ಇರಲಿಲ್ಲ ನಮಗೆ. ಪರಿಸ್ಥಿತಿ ಆಗಿತ್ತು ಆ ಕಾಲದಲ್ಲಿ. ಕೇಂದ್ರಗಳಿದ್ದಿತ್ತ? ಆವಾಗ ಕೇಂದ್ರ, ಉಡುಪಿ ಕೇಂದ್ರ ಎಲ್ಲ ಇರಲಿಲ್ಲ. ಹೀಗೆ ಒಳಗೆಲ್ಲ ಮಾಡ್ತಿದ್ರೆ ಹೇಳಿಕೊಡ್ತಿದ್ರು. ನಮ್ಮ ಬ್ರಹ್ಮಾವರದಲ್ಲಿ ಹೇಳ್ಕೊಡ್ತಿದ್ರಂತೆ. ನಮ್ಮ ಗುರುಗಳು ಅಲ್ಲೇ ಕಲ್ತದ್ದು. ಹಾಗೆ ಆಮೇಲೆ ನಂತರ ನಮ್ಮ ಗುರುಗಳು ಮಂಜಾತ ಪ್ರಭುಗಳು ಹೌದು. ಆಮೇಲೆ ಕುಂಜಾಲಾಸಿಗಾರರು ಯಾವತ್ತೂ ನಾವು ಮರೆಯುವುದಿಲ್ಲ. ಮತ್ತು ಹಿರಿಯ ಬದ್ದಲೆಗಾರರು ತಿಮ್ಮಪ್ಪಂದಲೆಗಾರರು, ಅವರು ಅಮೃತೇಶ್ವರಿ ಮೇಳದಲ್ಲಿ ನಮಗೆ ತುಂಬ ಸಹಾಯ ಮಾಡಿದವರು ತಿಳಿಯೋ ಬಗ್ಗೆ. ನಿಮ್ಮ ಸಹೋದರ ಅಥವಾ ಸಹೋದರಿಯರಿದ್ರೆ ಅವರ ಕಾರ್ಯವೈಖರಿ ಅಂದ್ರೆ ಯಕ್ಷಗಾನದ ಬಗ್ಗೆ ಹೇಳಿದ್ರು? ನನ್ನ ಸಹೋದರ ಅಣ್ಣ ಅವರು ಯಕ್ಷಗಾನದ ಬಗ್ಗೆ ಅಷ್ಟು ಇರಲಿಲ್ಲ. ಯಕ್ಷಗಾನದ ಬಗ್ಗೆ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ, ಅವರು ಗೆದ್ದೆ ಕೆಲಸ ಮಾಡಿಕೊಂಡು ಹಾಗೆ ಇರಿದ್ರು. ಅಕ್ಕಂದ್ರಿಗೆ ತುಂಬ ಆಸೆ ಇತ್ತು, ಮತ್ತು ನಮ್ಮ ತಾಯಿಯವರಿಗೂ ಆಸೆ ಇತ್ತು ಯಕ್ಷಗಾನಕ್ಕೆ ಹೋಗಬೇಕು ಮಗ ಅಂತ. ಅವರ ಆಸೆಯಂತೆ ನಾವು ಪಾದಾರ್ಪಣೆ ಮಾಡಿದ್ದು. ಈಗಲೂ ನನ್ನ ಅಕ್ಕಂದ್ರು ನನ್ನ ಪ್ರೀತಿಯಿಂದ ನೋಡ್ತಾರೆ. ಯಕ್ಷಗಾನದ ಬಗ್ಗೆ ಸಂತೋಷ ಉಂಟು. ಯಕ್ಷಗಾನದ ಕಲಾವಿದರಾಗಿ ಹೊರಹೊಮ್ಮಿದಂತಹ ಸಂದರ್ಭದಲ್ಲಿ ಊರವರ ಪ್ರತಿಕ್ರಿಯೆ ಹೇಗಿತ್ತು? ಊರವರ ಅಭಿಪ್ರಾಯ ಯಕ್ಷಗಾನದ ಬಗ್ಗೆ, ಪ್ರಥಮದಲ್ಲಿ ಯಕ್ಷಗಾನ ಕಲಾವಿದರ ಬಗ್ಗೆ ಅಷ್ಟೆಲ್ಲ ಪ್ರೀತಿ ಎಲ್ಲ ಇರುವುದಿಲ್ಲ. ನಾವು ಆ ಬಗ್ಗೆ ಎಲ್ಲ ತರ್ಕಿಸೋರೇ ಅಲ್ಲ. ನಮ್ಮ ಜೀವನದಲ್ಲಿ ಯಾರು ನಮ್ಮನ್ನು ಗುರುತಿಸಬೇಕು, ನಮ್ಮ ಇಂಥದ್ದೇ ಬೇಕು, ನಮಗೆ ಇಂಥದ್ದು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಇಲ್ಲ. ಯಕ್ಷಗಾನದಲ್ಲಿ ತಕ್ಕ ಮಟ್ಟಿಗೆ ನಾವು ಪಾತ್ರ ಮಾಡಿ ನಾವು ದುಡಿದಿದ್ದೇವೆ, ಸಂಭಾವನೆ ಪಡೆದಿದ್ದೇವೆ. ಮತ್ತು ನಮಗೆ ಯಾರು ವಿಶೇಷವಾಗಿ ನಮ್ಮನ್ನು ನಮ್ಮ ಊರಿನಲ್ಲೇ ಆಗಲಿ ಬೇರೆಯವರಾಗಲಿ ಗುರುತಿಸಿ ಸನ್ಮಾನ ಅದು ಇದು ಏನು ಹೆಚ್ಚಿಗೆ ಮಾಡಿದವರಿಲ್ಲ. ಹಾಗೆ ಮಾಡಲಿಲ್ಲ ಅಂತ ಅರ್ಥ ಅಲ್ಲ, ಮಾಡಿದ್ದಾರೆ, ಕೆಲವರು ಗುರುತಿಸಿದ್ದಾರೆ. ಮಂದರ್ತಿ ಹಿರಣ್ಯ ಶೆಟ್ಟಿಗಾರರು ನಮ್ಮನ್ನು ಗುರುತಿಸಿ ಸನ್ಮಾನ ಮಾಡಿದ್ದಾರೆ. ಇಲ್ಲಿ ಪೇರಣ ಸಂಘದವರು ನಮ್ಮನ್ನು ಗುರುತಿಸಿ ಸನ್ಮಾನ ಮಾಡಿದ್ದಾರೆ. ಹಾಗೆ ಕೆಲವು ಸನ್ಮಾನ ಎಲ್ಲ ಆಗಿದೆ. ಮುನ್ಕಿನಡಿಯಲ್ಲಿ ಇತ್ತೀಚೆಗೆ ಒಂದು ಸನ್ಮಾನ ಆಗಿದೆ. ಹಾಗೆ ಸನ್ಮಾನ ಆಗಲಿಲ್ಲ ಅಂತ ಅರ್ಥ ಅಲ್ಲ. ಪ್ರಥಮದಲ್ಲಿ ನಮಗೆ ಹಾಗೇನು ಆದದಿಲ್ಲ. ಈಗ ಬಾಲಗೋಪಾಲದಲ್ಲಿರುವಂತಹ ಸಂದರ್ಭದಲ್ಲಿ ಅವಕಾಶಗಳು, ವೇಷವನ್ನು ಮಾಡುವಂತಹ ಅವಕಾಶ ಇದ್ದಿತ್ತ ಮೇಳದಲ್ಲಿ? ಇತ್ತು. ಬಾಲಗೋಪಾಲದಲ್ಲಿ ವೇಷದಲ್ಲಿ ಇರುವಾಗಲಿಕ್ಕೆ ನಮ್ಮ ಸಣ್ಣ ಸಣ್ಣ ವೇಷ ಎಲ್ಲ ಇರ್ತಿತ್ತು. ಅಮೃತೇಶ್ವರಿ ಮೇಳದಲ್ಲಿ ಇರುವಾಗ ಯಕ್ಷಲೋಕ ವಿಜಯ ಆಗ್ತಿರುವಾಗ ಬಲದವರಿಗೋ ಮತ್ತು ಎಲ್ಲ ಪಾತ್ರಗಳು ಸಣ್ಣ ಪುಟ್ಟದೆಲ್ಲ ನಾವು ಮಾಡ್ತಿತ್ತು. ಆಮೇಲೆ ಸಾಲಿಗ್ರಾಮ ವೀರ ವಜ್ರಾಂಗ ಪ್ರಸಂಗ ಆಗ್ತಿತ್ತು. ಆವಾಗ ಸಣ್ಣ ವಜ್ರಾಂಗನ ಪಾತ್ರ ಗುರುಕುಲಕ್ಕೆ ಹೋಗುವಾಗ ಆ ಪಾತ್ರಗಳೆಲ್ಲ ಮಾಡ್ತಿತ್ತು ನಾವು ಆವಾಗ. ಸಣ್ಣ ಸಣ್ಣ ಬಾಲ ಸಣ್ಣದ್ದು. ಆಮೇಲೆ ಬಂದ ಮೇಲೆ ಮತ್ತು ಹಿರಿಯ ಕಲಾವಿದರು ರಾಮನಾಯರಿಯವರು, ಜಳವಳ್ಳಿ ವೆಂಕಟೇಶ್ವರಾಯರು ಮತ್ತು ಆರಾಟಿ ಮಂಜುನಾಥ ಇವರೆಲ್ಲ ಇದ್ದರು. ಮತ್ತು ಇಡಗುಂಜಿ ಮೇಳದಲ್ಲಿ ಹಾಗೆ ತುಂಬ ಅನುಭವ ಪಟ್ಟಿದ್ದೇವೆ ನಾವು. ಯಾಕಂದರೆ ಶಂಭು ಹೆಗಡರು, ಗಜಾನನ ಹೆಗಡರು, ಮಹಾಬಲಿ ಹೆಗಡರು, ಮೂರೂರು ದೇವರೇ ಹೆಗಡರು, ದೊಡ್ಡ ದೊಡ್ಡ ಕಲಾವಿದರೊಟ್ಟಿಗೆ ನಾವು ಪಾತ್ರ ಮಾಡಿದ್ದೇವೆ. ಅದೇ ರೀತಿ ಅಮೃತೇಶ್ವರಿ ಮೇಳ ಮೊದಲು ಡೇರೆ ಮೇಳವಾಗಿತ್ತು ಎನ್ನುವುದಾಗಿ ಹೇಳ್ತಾ ಇದ್ದವು. ಹೌದು. ಅಲ್ಲಿ ಸಾಮಾಜಿಕ ಪ್ರಸಂಗಗಳಾಗ್ತಿತ್ತ, ಪೌರಾಣಿಕ? ಡೇರೆ ಮೇಳದಲ್ಲಿ ಪೌರಾಣಿಕ ಪ್ರಸಂಗ ಆಗುವುದಿಲ್ಲ ಅಂತ ಅರ್ಥ ಅಲ್ಲ. ಸಮರ್ಥ ಕಲಾವಿದರಿದ್ದರು. ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು ಇದ್ದರು. ಆಮೇಲೆ ಎಮ್ ಎ ನಾಯಕರು ಮುಖ್ಯ ಶ್ರೇಷ್ಠರಾಗಿದ್ದರು. ಆಮೇಲೆ ಆಕ್ಟರ್ ಜೋಶಿಯವರು, ಆಮೇಲೆ ತುಂಬ ಅನುಭವಿ ಕಲಾವಿದರಿತ್ತು. ಆವಾಗ ಕಲೆಕ್ಷನ್ ಮೇಳ ಅಲ್ವ ಅದು, ಟೆಂಟ್ ಅಲ್ವ, ಆದ್ದರಿಂದ ಉಡುಪಿ ಬಸವನಾಯಕರು ಇದ್ದರು. ಯಕ್ಷಲೋಕ ವಿಜಯ ಪ್ರಸಂಗ ಆಗ್ತಿತ್ತು. ಅವ್ರದ್ದು ವಾಸಿ ಸ್ವಾಮಿಗಳಿದ್ರು, ಅವ್ರದ್ದು ಪ್ರದೀಪ, ಅವರು ಚಿಟ್ಟಾಣಿಯವ್ರದ್ದು ಅವ್ರ ಉದಯ ಅಂತ, ಸುಮಗಂಧಿ ಅಂತ ಎಮ್ ಎ ನಾಯಕರದ್ದು. ಹಾಗೆ ಆವಾಗಲೇ ಅದೇ ವಿಶೇಷ. ಯಾಕಂದರೆ ಟೆಂಟ್ ಮೇಳದಲ್ಲಿ ಯಾವ್ದು ಹೊಸ್ತು ನೋಡ್ಬೇಕಂತ ಆಸೆ ಇರ್ತದೆ. ಪೌರಾಣಿಕ ಪ್ರಸಂಗ ಮಧ್ಯೆ ಮಧ್ಯೆ ಆಗ್ತಿತ್ತು ಅಷ್ಟೇ. ಇಡಗುಂಜಿ ಮೇಳದಲ್ಲಿ ತುಂಬ ಪೌರಾಣಿಕ ಪ್ರಸಂಗವೇ. ಬೇರೆ ಮೇಳ ಆದರೂ ಬೇರೆ ಪ್ರಸಂಗ ಬಹಳ ಕಡಿಮೆ. ಕೃಷ್ಣ ಸಂಧಾನ, ಗದಾಯುದ್ಧ, ಮಾಗದ ವಧೆ, ಹರಿಶ್ಚಂದ್ರ, ನಳದ ಮೆಂತಿ, ಇಂಥ ಪ್ರಸಂಗಗಳು ಇಡಗುಂಜಿ ಮೇಳದಲ್ಲಿ ತುಂಬ ಆಗ್ತಿತ್ತು. ಬೇರೆ ಮೇಳ ಅಂತ ಹೇಳಿದ್ರೆ ಜನಸಂದೋಹವೇ ಅಲ್ಲಿರ್ತದೆ. ನೀವಿರುವಂತಹ ಸಂದರ್ಭದಲ್ಲಿ ಜನರ ಪ್ರತಿಕ್ರಿಯೆ ಎಲ್ಲ ಹೇಗಿರ್ತಿತ್ತು ಪ್ರಸಂಗ ನೋಡಿ?
ಪ್ರತಿಕ್ರಿಯೆ ಆವಾಗ ಯಕ್ಷಗಾನಕ್ಕೂ ಇವಾಗ ತುಂಬ ವ್ಯತ್ಯಾಸ ಉಂಟು. ಆವಾಗ ಯಕ್ಷಗಾನದ ಬಗ್ಗೆ ತುಂಬ ಪ್ರೀತಿಯಿಂದ ನೋಡ್ತಾ ಇದ್ರು ಜನ, ಬರ್ತಾ ಇದ್ರು, ಕಲಾವಿದನ ಮಾತಾಡ್ತಾ ಇದ್ರು ತುಂಬ. ಆವಾಗ ಅಂದರೆ ಮನೋರಂಜನೆಗೆ ಯಕ್ಷಗಾನ ಬೇರೆ ಮೇಳ ಮೇಳ ಇರಲ್ಲ, ಮೇಳ ಬಯಲಾಟಗಳು ಬಹಳ ಕಡಿಮೆ ಇತ್ತು ಆವಾಗ. ಮಾಧ್ಯಮದಲ್ಲಿ ಚಿತ್ರರಂಗದಲ್ಲಿ ಅಪರೂಪಕ್ಕೆ ಚಿತ್ರರಂಗ ನೋಡುವುದು ಕೆಲವರು. ಮತ್ತು ಇಲ್ಲಿಯ ಪ್ರಾಂತ್ಯಕ್ಕೆ ಯಕ್ಷಗಾನ ಪ್ರೀತಿ ಇದ್ದರಿಂದ ಡೇರೆ ಮೇಳೆಲ್ಲ ಫುಲ್ ಕಲೆಕ್ಷನ್ ಆಗ್ತಿತ್ತು ಆವಾಗ, ಫುಲ್ ಕಲೆಕ್ಷನ್ ಆಗ್ತಿತ್ತು. ಹೌದು, ಜನಕ್ಕೆ ಬರ್ತಿದ್ರು. ಅಮೃತೇಶ್ವರಿ ಮೇಳ ಆದ್ಮೇಲೆ ಯಾವ ಮೇಳ ತಂದ್ರಿ? ಅದೇ ಸಾಲಿಗ್ರಾಮ. ಸಾಲಿಗ್ರಾಮ ಸಾಲಿಗ್ರಾಮದಲ್ಲಿ ಯಾರ ಜೊತೆ ಎಲ್ಲ ತಿರುಗಾಟ? ಅದೇ ಜಳವಳ್ಳಿ ವೆಂಕಟೇಶ್ವರರಾವ್, ಆಮೇಲೆ ಅರಾಟೆ ಮಂಜಣ್ಣ, ಆಮೇಲೆ ಮುಖ್ಯ ಪ್ರಾಣ ಕಿನ್ನಿಗುಳಿ ಮುಖ್ಯ ಪ್ರಾಣ ಹಾಸ್ಯಗಾರರು, ಹಾಗೇ ಮತ್ತೆ ತುಂಬ ಕಲಾವಿದರು, ರಾಮನೇರಿಯವರು ಅವಾಗೆ ಎಲ್ಲ ಇದ್ರು. ಮುಖ್ಯ ಪ್ರಾಣ ಕಿನ್ನಿಗೋಳಿ ಅವರು ಎನ್ನುವುದಾಗಿ ಹೇಳ್ತಾ ಇದ್ದೀರಾ, ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ತುಂಬ ಖುಷಿ ಆಗ್ತದೆ. ಯಾಕಂದರೆ ಅಲ್ಲಿ ನಾನು ಸಣ್ಣದಿದ್ದೆ, ಅಷ್ಟು ಒಡನಾಟಕ್ಕೆ ಅವರು ಮೇನ್ ಹಾಸ್ಯಗಾರಾಗಿದ್ದರು. ಅವರು ಅಲ್ಲಿ ಹೆಚ್ಚು ಅವ್ರು ನಮ್ಮನ್ನೆಲ್ಲ ಬೆರೆಯುವುದಿಲ್ಲ ಇತ್ತು. ಆದರೆ ಮಂದರ್ತಿ ಮೇಳದಲ್ಲಿ ಅವರೊಟ್ಟಿಗೆ ತಿರುಗಾಟ ಉಂಟು. ಒಳ್ಳೆ ಹಾಸ್ಯಗಾರರು, ನಮ್ಮನ್ನೆಲ್ಲ ಒಳ್ಳೆ ರೀತಿ ನೋಡ್ಕೊಂಡಿದ್ದಾರೆ. ಮತ್ತು ಕುಂಜಾಲ ಹಾಸ್ಯಗಾರರು ಹಾಗೆ ನಮ್ಮನ್ನು ಅವರು 5 ವರ್ಷಗಳ ಕಾಲ ಅವರೊಟ್ಟಿಗೆ ನಾವು ಸೇವೆ ಮಾಡದಿದ್ದೇವೆ, ಒಳ್ಳೆ ರೀತಿ ನೋಡಿಕೊಂಡಿದ್ದೇವೆ. ಆಮೇಲೆ ನಂತರ ಸಾಯುವ ಪೂರ್ವದಲ್ಲಿ ಅವರ ಗೆಜ್ಜೆ ಎಲ್ಲ ಅಲ್ಲಿ ಸಾಮಾನು ಎಲ್ಲ ವೇಷ ಸಾಮಗ್ರಿ ಎಲ್ಲ ನಮಗೆ ಕೊಟ್ಟು ನಿಮಗೆ ಒಳ್ಳೆಯದಾಗುವಂತ ಹರಿಸಿದ್ದಾರೆ. ಆ ಬಗ್ಗೆ ತುಂಬ ವಿಶ್ವಾಸ ಉಂಟು ನಮಗೆ. ಹೌದು. ಯಕ್ಷಗಾನ ಕ್ಷೇತ್ರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಂಥ ವೇಷವನ್ನು ಮಾಡು ಎನ್ನುವುದಾಗಿ ಪ್ರಚೋದನೆ ಆದರೆ ಹುರಿದುಂಬಿಸಿದವರು ಯಾರಿದ್ದಾರೆ? ನಮ್ಮ ಜೀವನದಲ್ಲಿ ನಾವು ಇಂಥದ್ದೇ ವೇಷ ಬೇಕು ಅಂತ ನಾವು ಕೇಳಿದವರಲ್ಲ, ಅವಕಾಶ ಬಂದಾಗಲೇ ಮಾಡಿದವರು. ಎಲ್ಲ ಪಾತ್ರಗಳು ನಾವು ಮಾಡ್ತೇವೆ, ಒಳ್ಳೆಯದು ಅಂತ ಹೇಳುವುದಲ್ಲ, ಪಾತ್ರಗಳು ಎಲ್ಲವೂ ಮಾಡ್ತೇವೆ. ಎಲ್ಲ ದೇವಿ ಮಾತ್ಮೆಯಲ್ಲಿಯೂ, ಕ್ಷೇತ್ರ ಮಾತ್ಮೆಯಲ್ಲಿಯೂ, ಮಂದರ್ತಿ ಮೇಳದಲ್ಲಿ, ಬೇರೆ ಪ್ರಸಂಗದಲ್ಲಿಯೂ ನಮ್ಮ ಸ್ಥಿತಿ ನೋಡಿ ಮ್ಯಾನೇಜರು ಭಾಗವತರು ಪಾತ್ರ ಹಾಕ್ತಾರೆ. ಅದನ್ನು ನಾವು ಅಚ್ಚುಕಟ್ಟಾಗಿ ನಮಗೆ ಗೊತ್ತಿದ್ದದಕ್ಕೆ ಬೇರೆಯವ್ರ ಹತ್ರ ಕೇಳ್ಕೊಂಡು ನಾವು ಮಾಡ್ತೇವೆ. ಅದನ್ನು ನಮಗೆ ಇಂಥದ್ದೇ ಕೊಡಿ ಅಂತ ನಾವು ಇವತ್ತಿನವರೆಗೂ ಯಕ್ಷಗಾನ ಬಿಡೋವರೆಗೂ ನಾನು ಈ ಪಾತ್ರ ಮಾಡ್ತೇನೆ ಅಂತ ನಾವು ಕೇಳಿದವರಲ್ಲ. ಹೊಸತೊಂದು ವೇಷ ಬಂದ ಕೂಡಲೇ ಯಾರಲ್ಲಿ ನೀವು ಅರ್ಥವನ್ನ ಕೇಳಿಕೊಳ್ತೇವೆ? ಹೊಸ ವೇಷ ಬಂತು ಅಂತಾದರೆ ಹೆಚ್ಚಾಗಿ ಭಾಗವತರಲ್ಲಿ ಕೇಳಬೇಕು, ಪದ್ಯ ಯಾವ ರೀತಿದೆ ಇದಾಗ್ತದೆ ಅಂತ ಕೇಳಿ, ನಂತರ ನಮ್ಮ ಒಟ್ಟಿಗೆ ಯಾರು ಎದುರು ಬರ್ತಾರೆ ಹಿರಿಯ ಕಲಾವಿದರು ಅವರಲ್ಲಿ ಕೇಳ್ಕೊಳ್ತಿತ್ತು ನಾವು ಏನು ಹೇಳಬೇಕು, ಏನು ಬಿಡಬೇಕು. ಅದು ಆವಾಗ ಹೊಂದಾಣಿಕೆ ಆಗ್ತಿತ್ತು. ಅವರು ನಾವು ನಮ್ಮಷ್ಟಕ್ಕೆ ನಾವು ಅವರಷ್ಟಕ್ಕೆ ಅವರಿದ್ರೆ ಪಾತ್ರ ಒಳ್ಳೇದಾಗುವುದಿಲ್ಲ. ಹೌದು. ವೆಂಕಟೇಶ್ ಜಳವಳ್ಳಿ ಅವರ ಜೊತೆ ತಿರುಗಾಟ ಇದೆ ಎನ್ನುವುದಾಗಿ ಹೇಳ್ತಾ ಇದ್ರು. ಅವರು ಆ ಸಂದರ್ಭದಲ್ಲಿ ಯಾವ ಜಾಗದಲ್ಲಿ ಇತ್ತು? ಎರಡನೇ ವಿಷಯ. ನಿಮ್ಮದು? ನಾವು ಬಾಲಗೋಪಾಲ. ಆವಾಗ ಅದೇ ಅವ್ರದ್ದು ಎರಡನೇ ವಿಷಯ, ನಮ್ಮದು ಬಾಲಗೋಪಾಲ. ಕುಮಟಾ ಗೋವಿಂದ ನಾಯಕರು ಇದ್ರಲ್ಲಿ ಆವಾಗ ಶನೇಶ್ವರ ಮಾತಿನಲ್ಲಿ ಶನಿ ಎಲ್ಲ ಮಾಡೋದವರು. ಅವ್ರನ್ನ ನೋಡಿದರೆ ಹೆದರಿಕೆ ಆಗ್ತಿತ್ತು. ನಾವು ಅಲ್ಲೆಲ್ಲ ಹೋಗುವ ಇದೇ ಇಲ್ಲ, ಅವ್ರನ್ನ ದೂರದಲ್ಲಿ ನಾವು ನೋಡಿದ್ ಬಿಟ್ರೆ ಮೇಲೆ ಹೋಗುವ ಪ್ರಮೇಯ ಆವಾಗ ಇಲ್ಲ. ದೊಡ್ಡ ಕಲಾವಿದರವರು ಆವಾಗೆಲ್ಲ ಹೋಗ್ಬಾರ್ದಂತ ಏನಿಲ್ಲ. ನಾವು ಅಂದರೆ ಅವರವರ ಸ್ಥಾನಕ್ಕೆ ಗೌರವ ಕೊಟ್ಟು ನಾವು ಸಣ್ಣದರಲ್ಲಿ ಇರ್ತಿತ್ತು ಅಷ್ಟೇ. ಸಹ ಕಲಾವಿದರು ಯಾರಾದ್ರೂ ಇದ್ದಾರೆ? ಸಹ ಕಲಾವಿದರು ಆವಾಗದ್ದು ನಮ್ಮದು ಯಾರು ಏನು ಅಂತ ಹೇಳಲಿಕ್ಕೆ ಅದು ಆಗಲಿಕ್ಕಿಲ್ಲ. ಯಾಕಂದರೆ ತಪ್ಪು ಮಾಹಿತಿ ಕೊಡಬಾರ್ದು. ನಮ್ಮ ಪೇತ್ರಿ ಮಾಧು ನಾಯಕರು ಅದೇ ಮೇಳದಲ್ಲಿದ್ದರು, ರಾಧಾಕೃಷ್ಣ ನಾಯಕರು ಅದರಲ್ಲಿದ್ದರು ಸಾಲಿಗ್ರಾಮದಲ್ಲಿ, ಮತ್ತು ನಾನು ಇದ್ದೆ. ಅದೇ ಮುಖ್ಯ ಪ್ರಾಣ ಹಾಸ್ಯಗಾರರು ರಾಮನಾಯರಿಯವರು ಇವರೆಲ್ಲ ಇದ್ದರು. ಇಡಗುಂಜಿಯಲ್ಲೆಲ್ಲ ಹಾಗೆ ತುಂಬ ಕಲಾವಿದರೆಲ್ಲ ಇದ್ದಾರೆ. ಅವರು ಈಗ ಅವ್ರದ್ದೆಲ್ಲ ನೆನಪು ಮಾಡಿ ಹೇಳೋದು ಕಷ್ಟ. ಯಾಕಂದರೆ ಗುಣವಂತೆ ನಾಗಪ್ಪ ಗೌಡ ಅಂತ ಇದ್ದರು, ಮತ್ತು ಉಮೇಶ್ ಅಂತ ಒಬ್ಬರು ಜನಿವಾರ ಕಟ್ಟೆ ಅಲ್ಲ ಸಾಹೇಬ್ರ ಕಟ್ಟೆಯವರು ಎಲ್ಲ ಇದ್ದರು, ಕಲಾವಿದರು ಇದ್ದರು. ಅವರೆಲ್ಲ ಈಗ ಉಮೇಶ್ ಎಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ. ಅಂತೂ ಅವರೆಲ್ಲ ನಾವು ಈ ಕಡೆ ಬಂದಾಗ ಎಲ್ಲ ದೂರ ಆಯಿತು. ಮಂದರ್ತಿ ಮೇಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾವ್ಯಾವ ವೇಷಗಳನ್ನು ಮಾಡಿ? ಮಂದರ್ತಿ ಮೇಳಕ್ಕೆ ಬಂದ ವರ್ಷದಲ್ಲಿ ಆವಾಗ ನಾನು ಪ್ರಥಮದಲ್ಲಿ ದೇವೇಂದ್ರ ಮಾಡಿ ಬೇರೆ ಏನಾದರೂ ವೇಷ ಮಾಡ್ತಿದ್ದೆ 1-2 ವರ್ಷ. ಆಮೇಲೆ ಹೆಚ್ಚಾಗಿ ದೇವಿ ಮಾತ್ಮೆಯಲ್ಲಿ ಬ್ರಹ್ಮ ಆಗ್ತಿತ್ತು. ಹಾಗೆ ಕೆಲವು ವರ್ಷ ಸತತ ಒಂದು 10-15 ವರ್ಷಗಳ ಕಾಲ ನಾವಿರುವಾಗ ಸಟ್ಟಿನಲ್ಲಿ ಬ್ರಹ್ಮ ಆಗ್ತಿತ್ತು. ಬೇರೆಯವರು ಪುರುಷೇಶ್ವರವರು ವಿಷ್ಣು ಆಗ್ತಿತ್ತು, ಈಶ್ವರ ಆಗ್ತಿತ್ತು. ನೆಕ್ಸ್ಟ್ ಈಶ್ವರ ಆಯಿತು. ಹಾಗೆ ಕ್ಷೇತ್ರ ಮಹಾತ್ಮೆಯಲ್ಲಿ ಶಂಖಚೂಡ ಮತ್ತು ವ್ಯಾಘ್ರಪಾದ ಎಲ್ಲ ಪಾತ್ರಗಳು ಮಹಿಷ ಎಲ್ಲವನ್ನೂ ಮಾಡಿದ್ದೇವೆ. ಅದು ಒಳ್ಳೆಯದು. ನಮ್ಮ ಗೊತ್ತಿದ್ದು ದೇವರಿಗೆ ಸರಿಯಾಗಿ
ನಾವು ಮಾಡ್ತೇವೆ ಅಂತ ಹೇಳಿದ್ದಲ್ಲ, ಅವ್ರು ಬರೆದಾಗ ನಾವು ಮಾಡಿದ್ದೇವೆ. ಮಂದಾರ್ತಿ ಕ್ಷೇತ್ರ ಮಹಾತ್ಮೆ ಅಂತ ಬಂದಾಗ ಹ್ಮ್. ಶಂಖಚೂಡ ಎಂದಂತಹ ಸಂದರ್ಭದಲ್ಲಿ ನಿಮ್ಮ ಹೆಸರು ನೆನಪಿಗೆ ಬರ್ತದೆ. ಹ್ಮ್. ಅಂದ್ರೆ ಶಂಖಚೂಡನ ಪಾತ್ರ ಹೇಗೆ ನಿಮ್ಗೆ ಖುಷಿ ಕೊಟ್ಟಿತಾ? ಖಂಡಿತ ಖುಷಿ ಕೊಟ್ಟಿತ್ತು. ಯಾಕಂದರೆ ನನ್ನ ಜೀವನದಲ್ಲಿ ಶಂಖಚೂಡನ ಪಾತ್ರ ಅಷ್ಟು ಪ್ರೀತಿಯಿಂದ ನಾನು ಮಾಡ್ತಿದ್ದೆ. ಒಂದು ಶಂಖಚೂಡ, ಮತ್ತು ಅದು ಧ್ರುವ, ಧ್ರುವನ ಪಾತ್ರ ಮಾಡ್ತಿದ್ದೆ. ಪ್ರಸಂಗ ಯಾವುದು ಅಂತ ನೀನೀಗ ನಾಗನಂದನೆಯಲ್ಲಿ ಧ್ರುವನ ಪಾತ್ರ ಮಾಡ್ತಿದ್ದೆ. ಆ ಪಾತ್ರ ಮಾಡೋಕ್ಕೆ ತುಂಬ ಖುಷಿ ಇತ್ತು. ಶಂಖಚೂಡನ ಪಾತ್ರದಲ್ಲಿ ನಾವು ಮಾಡುವ ಪೀಟಿಗೆ ದೊಡ್ಡ ಕಲಾವಿದರು ಬೇರೆ ಬೇರೆ ರೀತಿಯ, ನಾವು ಅಚ್ಚುಕಟ್ಟಾಗಿ 1 ಗಂಟೆಯಲ್ಲಿ ಎಷ್ಟೆಷ್ಟು ಬೇಕು ಅನ್ನೋದು ಆ ಸ್ಕ್ರಿಪ್ಟಿಗೆ ಆ ಪಾತ್ರ ಮಾಡ್ತಿತ್ತು. ಕೊನೆ ಯಾವ ಸಟ್ಟಿನಲ್ಲಿದ್ದರೂ ನಾನು ಶಂಖಚೂಡ ಇರುವಾಗ ಬೇರೆಯವ್ರಿಗೆ ಹಾಕ್ತಿರ್ಲಿಲ್ಲ. ಶಂಖಚೂಡ ನಾನೇ ಮಾಡ್ತಿದ್ದೆ. ಪ್ರೀತಿಕರವಾದ ಪಾತ್ರ. 5 ಮೇಳದ ಕೂಡಾಟ ಆದರೂ ಕೂಡ ನಿಮ್ಗೆ ಬರ್ತದೆ. ಅದು ಬರ್ತಿತ್ತು ಒಮ್ಮೊಮ್ಮೆ. ಆಮೇಲೆ ಅದೇ ಅದರ ಬಗ್ಗೆ ನಾವು ಇದೇ ಹೇಳಲಿಕ್ಕಿಲ್ಲ. ಎಲ್ಲ ಕಲಾವಿದರು, ಜೋಗು ಕುಲಾಲ ಅವರು ಇವರು ಎಲ್ಲವರೊಟ್ಟಿಗೆ ಎಮ್ ಎ ನಾಯಕರ ದೇವರತಿಗೂ ನಮ್ಮದರ ಶಂಖಚೂಡ ಆಗಿದೆ ಅನ್ನುವಾಗ ನೀವು ಆಲೋಚನೆ ಮಾಡಿ. ಮತ್ತು ಎಲ್ಲವೂ ಆಗಿದೆ. ಎಲ್ಲ ಕಲಾವಿದರೊಟ್ಟಿಗೂ ಶಂಖಚೂಡನ ಪಾತ್ರ ಮಾಡಿದ್ದೇನೆ. ಹಿರಿಯ ಕಲಾವಿದರು ಅಂದ್ರೆ ಮೊದಲಿನ ಕಲಾವಿದರು ಸ್ತ್ರೀವೇಷವನ್ನ ಕೂಡ ಮಾಡ್ತಿದ್ರು ಅಂತ ಹೇಳುವುದನ್ನ ಕೇಳಿದ್ದೇನೆ. ನೀವು ಕೂಡ ಸ್ತ್ರೀವೇಷವನ್ನ ಮಾಡಿದ ನೆನಪುಂಟ? ಬಹಳ ಪ್ರೀತಿಯ ವೇಷ ಅಲ್ಲ ಸ್ತ್ರೀವೇಷ ನನಗೆ. ಯಾಕಂದರೆ ನನ್ನ ಸ್ವರ ಸ್ತ್ರೀವೇಷಕ್ಕೆ ಆಗೋದಲ್ಲ. ನನ್ನ ಜೀವನದಲ್ಲಿ ಸ್ತ್ರೀವೇಷ ಮಾಡಲಿಲ್ಲ ಅಂತಲ್ಲ, ಒಂದು 4-5 ಕಡೆ ಮಾಡಿದ್ದೇನೆ ಅಷ್ಟೇ. ಯಾಕಂದರೆ ಸೋಪುರ ಮೇಳದಲ್ಲಿ ಇರುವಾಗ ಒಬ್ಬರು ಕಲಾವಿದರು ರಜೆ ಆದರು. ಆ ಪಾತ್ರ ಮಾಡಲಿಕ್ಕೆ ಮತ್ತು ಬೇರೆ ಜನವೇ ಇರಲಿಲ್ಲ, ರಜೆ ಆಗಿದ್ದರು. ತುಂಬ ಪಾತ್ರ ಇರುವುದರಿಂದ ಒಂದು ಕಷವೇಷ ಮಾಡಿದ ನೆನಪು. ಆಮೇಲೆ ಮಂದರ್ತಿಯಲ್ಲೆಲ್ಲ 1-2 ಮಾಡಿದ್ದೇನೆ ಅಷ್ಟೇ ಬಿಟ್ಟರೆ, ಮತ್ತು ಅನಿವಾರ್ಯಕ್ಕೆ ಸ್ತ್ರೀವೇಷದ ಬಗ್ಗೆ ಪ್ರೀತಿ ಇಲ್ಲ. ನಿಮ್ಮನ್ನು ನೋಡಿ ಯಕ್ಷಗಾನಕ್ಕೆ ನಾನು ಬರಬೇಕು, ನಾನು ಒಬ್ಬ ಕಲಾವಿದ ಆಗ್ಬೇಕು ಎನ್ನುವಂತ ವಿಚಾರವನ್ನ ನಿಮ್ಮಲ್ಲಿ ಹೇಳಿದವರು ಯಾರು, ತೋಡಿಕೊಂಡವರಿದ್ದಾರಾ? ನಾವು ಯಾವುದು ಆ ಬಗ್ಗೆ ಹೇಳುವುದಿಲ್ಲ. ಯಾಕಂದರೆ ಆ ಯಕ್ಷಗಾನದ ಕಲಾವಿದರಿಗೆ ಆ ಒಂದು ಕಾಲದಲ್ಲಿ ಬಡತನ ಇರುವುದರಿಂದ ಆ ಸಂಭಾವನೆ ಯಾರಿಗೂ ಸಾಕಾಗುವುದಿಲ್ಲ. ಆದ್ದರಿಂದ ಯಕ್ಷಗಾನಕ್ಕೆ ನೀವು ಬನ್ನಿ ಅಂತ ನಾವು ಯಾರನ್ನು ಹುರಿದುಂಬಿಸಲಿಲ್ಲ. ಹವ್ಯಾಸಕ್ಕೆ ಯಕ್ಷಗಾನ ಮಾಡಿ, ವೃತ್ತಿಗೆ ಬೇರೆ ಏನಾದರೂ ಮಾಡಿಕೊಳ್ಳಿ ಅಂತ ತುಂಬ ಜನರಿಗೆ ಹೇಳಿದ್ದೇನೆ. ಯಾರು ಏನು ಅಂತ ವಿಡಂಬನೆ ಬೇಡ. ಯಾಕಂದರೆ ನಾವೀಗ ನಮ್ಮವರಿಗೆ ಕೆಲವರಿಗೆ ಹೇಳಿದ್ದೇನೆ. ಅದರಲ್ಲಿ ಅವರು ಈಗ ಗುರುತಿಸಿ ಸಂತೋಷ ಪಡ್ತಾ ಇದ್ದಾರೆ. ನೀವು ಹೇಳಿದ ಮಾತು ನಮಗೂ ಸಂತೋಷ ಆಯಿತು ಅಂತ ಹೇಳ್ತಾರೆ. ದೇವಿ ಮಾತ್ಮೆಯಲ್ಲಿ ಸುಪಾರ್ಶ್ವನ ಪಾತ್ರ ಎನ್ನುವುದು ಬರ್ತದೆ. ಸುಪಾರ್ಶ್ವನ ಪಾತ್ರ ಎನ್ನುವುದು ನಿಮ್ಗೆ ಹೆಸರು ತಂದು ಕೊಟ್ಟಂತಹ ಪಾತ್ರ, ಅಂದ್ರೆ ಹೆಸರುವಾಸಿಯಾದಂತಹ ಪಾತ್ರ. ಅದ್ರ ಬಗ್ಗೆ ಹೇಳೋದಾದ್ರೆ, ದೇವಿ ಮಾತ್ಮೆಯ ಸುಪಾರ್ಶ್ವ ಪಾತ್ರ ಹೆಸರುವಾಸಿ ಎನ್ನುವುದು ಪ್ರೇಕ್ಷಕರು ಗಮನಿಸಿದ ಬಿಟ್ಟ ವಿಷಯ ಅದು. ಆಮೇಲೆ ನಾವು ಯಾವುದೇ ಪಾತ್ರ ಅದನ್ನು ಶ್ರದ್ಧಾಭಕ್ತಿಯಿಂದ ನಾವು ಮಾಡ್ತಿತ್ತು. ದೇವಿ ಮಾತ್ಮೆಯ ಸುಪಾರ್ಶ್ವ ಪಾತ್ರ ಹಾಗೆ ಎಲ್ಲ ಪಾತ್ರಕ್ಕಿಂತಲೂ ಸಂತೋಷ ಅಂತ ಹೇಳ್ತಿದ್ರು ಜನರು. ಬೇರೆ ಬೇರೆ ಮೇಳದಲ್ಲಿರುವಾಗಲೂ ನಮ್ಮ ಪಾತ್ರ ಬಗ್ಗೆ ಸಂತೋಷ ಅಂತ ಹೇಳಿ ಚೌಕಿಲಿ ಬಂದು ಹೇಳಿದ ವಿಚಾರ ಉಂಟು. ಆದರೆ ಪ್ರೇಕ್ಷಕರು ಹೊಗಳುತ್ತಾರೆ ಅನ್ನೋ ಉದ್ದೇಶದಿಂದ ನಾವು ಯಾವತ್ತೂ ದೊಡ್ಡ ಸಂಗತಿ ಅಂತ ನಾವು ಹೇಳಿಕೊಳ್ಳೋರಿಲ್ಲ. ಹಾಗೆ ದೂಷಣೆ ಮಾಡ್ತಾ ಅಂತ ನಾವು ಕುಗ್ಗುವುದೂ ಇಲ್ಲ ಯಕ್ಷಗಾನದಲ್ಲಿ. ಹಾಗೆ ನಮಗೆ ದೇವರ ಸರಿಯಾಗಿ ನಮ್ಮ ಪಾತ್ರ ನಾವು ನಿರ್ವಹಿಸ್ತಾ ಇತ್ತು. ನಿಮಗೆ ಕಲಾನಾಯಕನ ಪಾತ್ರ ಇಷ್ಟವಾದ ಕಥಾನಾಯಕ ಇಂಥ ಪಾತ್ರಗಳ ಖುಷಿ ಕೊಟ್ಟಿದ್ದ? ಕಥಾನಾಯಕನ ಪಾತ್ರದ ಬಗ್ಗೆ ಪ್ರೀತಿ ತುಂಬ. ಖಳನಾಯಕನ ಪಾತ್ರ ಮಾಡಲಿಲ್ಲ ಅಂತ ಅಲ್ಲ, ಜೀವನದಲ್ಲಿ ಎಲ್ಲವುದನ್ನು ನಾವು ಮಾಡಿದ್ದೇವೆ. ಹಾಲಾಡಿ ಅಂತ ಮೇಳದಲ್ಲಿ 2ನೇ ವೇಷದ ಪಾತ್ರಗಳನ್ನೆಲ್ಲ ಮಾಡ್ತಾ ಇದ್ದವ ನಾನು. ಭಸ್ಮಾಸುರ ಅದು ಎಲ್ಲ ಆಗಿದೆ, ಮಾಡಿದ್ದೆ. ಖಳನಾಯಕನ ಪಾತ್ರ ಮಾಡಿದ್ದೇನೆ ನಾನು. ಆದರೆ ನನಗೆ ಸ್ವರ ಎಲ್ಲ ಸ್ವಲ್ಪ ಕಡಿಮೆ ಇರೋದ್ರಿಂದ ಅದ್ರ ಬಗ್ಗೆ ಅಷ್ಟು ಪ್ರೀತಿ ಇಲ್ಲ. ಅನಿವಾರ್ಯಕ್ಕೆ ಮಾಡ್ತೇನೆ ಬಿಟ್ಟರೆ ಕಥಾನಾಯಕನ ಪಾತ್ರಕ್ಕೆ ದೇವಿ ಮಾತ್ಮೆ, ದೇವೇಂದ್ರ, ಅದು ಇದು ಎಲ್ಲ ಪಾತ್ರ ನಾನು ಮಾಡ್ತೇನೆ. ಕಾಲಮಿತಿ ಬರುವುದಕ್ಕೂ ಮೊದಲು ಕ್ಷೇತ್ರ ಮಾತ್ಮೆ ಮೊದಲಿನ ಕಥೆಯನ್ನ ತೋರಿಸ್ತಿದ್ರು. ಈಗ ಅದು ತೋರಿಸುವುದಲ್ಲ, ಅಂದ್ರೆ ಅದ್ರ ಹಿನ್ನೆಲೆ ಸ್ವಲ್ಪ ಹೇಳ್ಬೋದಾ? ಕ್ಷೇತ್ರ ಮಹಾತ್ಮೆ ಕತೆ ಹೇಳಬೇಕು ಅಂತಿದ್ರೆ ಕಾಲಮಿತಿ ಬಂದ ಮೇಲೆ ಕಡಿಮೆ ಮಾಡಿದ್ದಾರೆ. ಪ್ರಥಮದಲ್ಲಿ ದೇವೇಂದ್ರನ ಒಡ್ಡೋಲಗ, ನಂತರ ಶಂಖಚೂಡನ ಪ್ರವೇಶ, ಆಮೇಲೆ ಸಂತಾನ ಇಲ್ಲದೆ ಕೈಲಾಸಕ್ಕೆ ಧಾವಿಸುವುದು. ಕೈಲಾಸಕ್ಕೆ ಧಾವಿಸಿ ಹರನನ್ನು ಪ್ರತ್ಯಕ್ಷಪಡಿಸಿ ವರ ಪಡೀತಾನೆ. 5 ಮಂದಿ ಮಕ್ಕಳನ್ನು ಪಡೆಯುತ್ತಾನೆ.
ಆಮೇಲೆ ಮಕ್ಕಳ ಸಂತೋಷದಲ್ಲಿ ಇರುವಾಗಲೇ ಅವನಿಗೆ ಹೃದಯಾಘಾತದಿಂದ ಬಿಟ್ಟು ಪರವನ್ನು ಸೇರ್ತಾನೆ. ನಂತರ ಮಕ್ಕಳ ಕತೆ ಪ್ರಾರಂಭ ಆಗ್ತದೆ. ಈಗ ಅಲ್ಲಿಂದ ಮಕ್ಕಳನ್ನು ಕರೆಯುವ ಸನ್ನಿವೇಶದಿಂದ ಪ್ರಾರಂಭ ಆಗ್ತದೆ. ಅಷ್ಟೇ ಅಷ್ಟೇ ಅಷ್ಟೇ. ಶಂಖಚೂಡನ ಪ್ರಥಮ ಭಾಗ ಇಲ್ಲ ಅಷ್ಟೇ. ನಿಮ್ಗೆ ಅತಿ ಹೆಚ್ಚಾಗಿ ಕೊಟ್ಟಂತಹ ಪಾತ್ರ ಯಾವುದು? ಅತಿ ಇಷ್ಟವಾಗಿ ಕೊಟ್ಟಂತಹ ಪಾತ್ರ ಅಂದ್ರೆ ಅದು ಪ್ರಥಮ ನಾನು ಹೇಳಿದ್ದೇನೆ. ದೇವಿ ಮಾತ್ಮೆಯ ಬ್ರಹ್ಮನೂ ಹೌದು, ಆಮೇಲೆ ಶಂಖಚೂಡನೂ ಹೌದು, ನಾಗನಂದನೆಯ ಧ್ರುವನೂ ಹೌದು, ಹಾಗೆ ದೇವಿ ಮಾತ್ಮೆಯ ದೇವೇಂದ್ರನೂ ಹೌದು. ಎಲ್ಲ ಪಾತ್ರವನ್ನು ತಿಳಿದ ಮಟ್ಟಿಗೆ ಪ್ರೀತಿಯಿಂದ ನಾನು ಮಾಡ್ತಾ ಇದ್ದೆ. ಈಗ ಒಂದು ಹೊಸ ವೇಷ ಬಂದ್ರೆ ಯಾರ ವೇಷವನ್ನು ನೋಡಿ ಅಥವಾ ಅನುಸರಿಸಿ ನೀವು ವೇಷವನ್ನು ಮಾಡ್ತೀರಾ? ನಾವು ಇಂಥವರ ವೇಷವನ್ನು ಅನುಸರಿಸಿ ಮಾಡ್ತೇನೆ ಅಂತ ನಿಮ್ಮಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅದು ತಿಳಿದ ಕಲಾವಿದರು, ತುಂಬಾ ಅನುಭವದ ಕಲಾವಿದರು ಇಂಥದ್ದೇನ ಮಾಡ್ತೇನೆ ಅಂತ ಹೇಳ್ಬೋದು. ಬಿಟ್ರೆ ನಾವು ಇನ್ನೊಬ್ಬರದ್ದು ಹೆಚ್ಚಾಗಿ ನೋಡಿ ತಿಳ್ಕೊಂಡು ನಮಗೆ ತಿಳಿದಷ್ಟು ರೀತಿಯಲ್ಲಿ ನಾವು ಪ್ರದರ್ಶನ ಕೊಟ್ಟಿದ್ದೇವೆ. ಅದೇ ರೀತಿ ನಿಮಗೆ ಇಷ್ಟವಾದಂತಹ ಕಲಾವಿದರು? ತುಂಬಾ ಮಂದಿ ಇದ್ದಾರೆ. ಇಷ್ಟವಾದ ಕಲಾವಿದರು ತುಂಬಾ ಮಂದಿ ಇದ್ದಾರೆ. ಯಾಕಂದ್ರೆ ಮಂದರ್ತಿ ಮೇಳದ ಕಲಾವಿದರು ಕೆಲವರು, ಅದೇ ಕೋಡಿ ಶಂಕರಣ್ಣವರು, ಆಮೇಲೆ ಎಮ್ಮೆ ನಾಯ್ಕರು, ಆಮೇಲೆ ಮುಖ್ಯ ಪ್ರಾಣ ಹಾಸಿಗಾರರು, ಇಡಗುಂಜಿ ಮೇಳದ ದೊಡ್ಡ ದೊಡ್ಡ ಕಲಾವಿದರು, ಶಂಭು ಹೆಗಡೆಯವರು, ಮಹಾಬಲ ಹೆಗಡೆಯರು, ಗಜಾನನ ಹೆಗಡೆಯವರು, ಅವರೊಟ್ಟಿಗೆ ತಿರುಗಾಟ ಮಾಡಿದ ಸಂತೋಷ ನನಗುಂಟು. ಆಮೇಲೆ ಕುಂಜಲ್ ರಾಮಕೃಷ್ಣ ನಾಯಕರು, ಪೇತ್ರಿ ಮಾಧವ ನಾಯಕರು, ಮಂಜಾತ್ ಪ್ರಭುಗಳು, ನಮ್ಮ ಗುರುಗಳಾದಂಥ ರಾಧಾಕೃಷ್ಣ ನಾಯಕರು, ಅವರೊಟ್ಟಿಗೆಲ್ಲ ಸಂತೋಷ ಉಂಟು, ಪ್ರೀತಿ ಉಂಟು. ಎಲ್ಲ ಮೆಚ್ಚಿನ ಕಲಾವಿದರು ಅವರು. ಮತ್ತು ಕೋರ್ಪಾಡಿ ವಿಠ್ಠಲ್ ಭಾಗವತರು ಅವರೊಟ್ಟಿಗೆ ಹೂವಿನ ಕೋಲಿಗೆ 5 ವರ್ಷ ಹೋಗಿದ್ದೆ ಸಣ್ಣದಿರುವಾಗ. ಹಿಮ್ಮೇಳದವರ ಪ್ರೋತ್ಸಾಹ ಹೇಗಿತ್ತು ಆ ಕಾಲದಲ್ಲಿ? ಆ ಕಾಲದಲ್ಲಿ ಹಿಮ್ಮೇಳದ ಪ್ರೋತ್ಸಾಹ ಒಳ್ಳೆಯದಿತ್ತು, ಏನು ತೊಂದರೆ ಇಲ್ಲ. ಹೌದು. ಅಂದರೆ ನಾವು ಅತಿಯಾಗಿ ಬೇರೆ ಬೇರೆ ರೀತಿಯ ಕುಣಿಯುವ ಕಲಾವಿದರು ಅಲ್ಲ. ಪದ್ಯ ಏನು ಹೇಳ್ತದೆ ಚೌಕಟ್ಟಿನೊಳಗೆ ಬಹಳ ಅಭಿನಯ ಇದೆಲ್ಲ ಮಾಡ್ತೀವಿ ಅಂತ ನಾವು ಹೇಳೋದಿಲ್ಲ. ತಕ್ಕ ಮಟ್ಟಿಗೆ ನಮಗೆ ಅಲ್ಲಿಂದ ಅಲ್ಲಿಗೆ ವ್ಯವಹಾರ ಪಾತ್ರವನ್ನು ನಾವು ಮಾಡ್ತಿದ್ದೇವೆ. ಮತ್ತು ಸಂತೋಷ ಇತ್ತು. ಬ್ರಗು ಮಾಡ್ತಿದ್ದೆ ನಾನು ಶ್ರೀನಿವಾಸ ಕಲ್ಯಾಣದಲ್ಲಿ, ಅದು ಗೊತ್ತಿರಬೇಕು, ಅದು ಸಂತೋಷದ ಪಾತ್ರವೇ. ಹಾಗೆ ಸುದೀರ್ಘವಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಪ್ರಯಾಣವನ್ನು ನಡೆಸಿದ್ರಿ. ಅತಿ ಅಚ್ಚುಮೆಚ್ಚಾದಂತಹ ಭಾಗವತರು? ಅಚ್ಚುಮೆಚ್ಚಾದ ಭಾಗವತರು ನಾವು ಕಂಡಂತೆ ಎಲ್ಲವರು ಪ್ರಥಮದಲ್ಲಿ, ಹಾಗೆ ನಾಣಪ್ಪ ಉಪ್ಪೂರು ಅಮೃತೇಶ್ವರಿ ಮೇಳದಲ್ಲಿ ದೊಡ್ಡ ಭಾಗವತರು, ಮೆಚ್ಚಿನ ಭಾಗವತರು ಅವರು. ಅಂದರೆ ನಾವು ಅವರೊಟ್ಟಿಗೆ ಒಡನಾಟ ಮಾಡಿದ್ದೇವೆ ಅನ್ನೋದೇ ಸಂತೋಷ. ಆಮೇಲೆ ಸಾಲಿಗ್ರಾಮ ಮೇಳದ ಭಾಗವತರು, ಮತ್ತು ಇಡಗುಂಜಿಯಲ್ಲಿ ನಿಬ್ಬೂರು ನಾಣ ಭಾಗವತರು ಅಂತ ಅವರೊಟ್ಟು ಭಾಗವತರು. ಆಮೇಲೆ ಬರುತ್ತಾ ಈ ಕಡೆ ಎಲ್ಲ ಭಾಗವತರು. ಇತ್ತೀಚೆಗೆ ಗೋಪಾಲ್ ಗಾಣಿಗರು ಹೌದು, ಮತ್ತು ಹೆರಂಜಾಲ್ ಗೋಪಾಲ್ ಗಾಣಿಗರು, ಮತ್ತು ಪರಂ ಭಾಗವತರು, ನಾಗೇಶ್ ಕುಲಾರು ಎಲ್ಲ ಭಾಗವತರು ಒಟ್ಟಿಗೆ ನಾವು ಅನ್ಯೋನ್ಯರಾಗಿತ್ತು. ನಮ್ಮ ತುಂಬ ಭಾಗವತರು, ನಮ್ಮ ಪ್ರೀತಿಯ ಭಾಗವತರು, ಸುಬ್ರಹ್ಮಣ್ಯಾಚಾರ್ಯರು, ಹೆಮ್ಮೆಯ ಭಾಗವತರು ಅವರೆಲ್ಲ. ನಮ್ಮ ಜೋಶಿ ಅವರ ತಿರುಗಾಟ ಉಂಟು ಎನ್ನುವುದಾಗಿ ಹೇಳಿದ್ರೆ ಒಳ್ಳೆಯ ಕಲಾವಿದರು. ಕವಿರತ್ನ ಕಾಳಿದಾಸನ ಪಾತ್ರದಲ್ಲಿ ಕಾಳ ಮಾಡೋದವರು, ಒಳ್ಳೆಯ ಕಾಳ. ಮತ್ತು ಒಳ್ಳೆಯ ಹೇಳಿಕೊಡ್ತಿದ್ರು. ಮತ್ತು ಅವರು ಯಕ್ಷಲೋಕ ಇದರಲ್ಲಿ ವಾಸಂತಿ ಅನ್ನುವಂಥ ಒಂದು ಸೂಳೆ ಪಾತ್ರ ಮಾಡ್ತಿದ್ರು. ಒಳ್ಳೆಯ ಕಲಾವಿದರು. ಮೂರೂರು ದೇವರ ಎರಡರು, ಘಟೋದ್ಗಜ, ಒಳ್ಳೆ ಕಲಾವಿದರು. ಅವರೊಟ್ಟಿಗೆಲ್ಲ ತಿರುಗಾಟ ಮಾಡಿದ್ದಂತ ಹೇಳಿದ್ರೆ ಅದೊಂದು ಪುಣ್ಯದ ಕೆಲಸ ಅಂತ ಹೇಳ್ಬೋದು. ಯಾವ ರೀತಿಯ ಪಾತ್ರವನ್ನು ಮಾಡ್ತಿದ್ರು? ಅಂದ್ರೆ ಅವರು ಹಾಸ್ಯವ, ಸ್ತ್ರೀ ವೇಷವ? ಆಕ್ಟರ್ ಜೋಶಿ ಅವರು ಎಲ್ಲಾ ರೀತಿಯ ಪಾತ್ರಗಳು, ಹಾಸ್ಯ ಅಲ್ಲ, ಎಲ್ಲ ರೀತಿಯ ಪಾತ್ರ ಮಾಡುವಂತಹ ಯೋಗ್ಯತೆ ಇರುವ ಭಾಗವತರು, ಕಲಾವಿದರು. ಅದೇ ರೀತಿ ಬಣ್ಣದವರ, ಈಗಿನ ಬಣ್ಣದವರು ಮತ್ತು ಮೊದಲಿನ ಬಣ್ಣದವರಿಗೆ ಇರುವಂತಹ ವ್ಯತ್ಯಾಸವನ್ನು ಹೇಳ್ಬೋದು? ಖಂಡಿತ. ಬಣ್ಣ ಪ್ರಥಮದಲ್ಲಿ ನಮ್ಮ ಈ ಕಡೆ ತುಂಬಾ ಬಣ್ಣದ ಬಗ್ಗೆ ಪ್ರೀತಿ ಎಲ್ಲವೂ ಇತ್ತು. ಈಗ ಇಲ್ಲ ಅಂತ ಅರ್ಥ ಅಲ್ಲ. ಈಗ ತೆಂಕಿನಲ್ಲಿ ಬಣ್ಣಕ್ಕೆ ಪ್ರಾಧಾನ್ಯತೆ ತುಂಬ ಉಂಟು. ಹಾಗೆ ಬಡಗಿನಲ್ಲಿ ಬಣ್ಣದ ಬಗ್ಗೆ ಪ್ರಾಧಾನ್ಯತೆ ಸ್ವಲ್ಪ ಕಾಲ ಕಡಿಮೆ ಆಯಿತು. ಈಗ ಮತ್ತೆ ಪುನಃ
ಅದ್ರ ಬಗ್ಗೆ ಪಾತ್ರ ಮಾಡೋ ಬಗ್ಗೆ ಪ್ರೀತಿ ಎಲ್ಲ ಉಂಟು. ಹಾಗೆ ನಾನು ಕಂಡಂತೆ ಬಣ್ಣದವರು ನಮ್ಮ ಪೇತ್ರಿ ಮಾಧು ನಾಯಕರು ಒಳ್ಳೆ ಬಣ್ಣದವರು. ಸಕ್ಕಟ್ಟು ಲಕ್ಷ್ಮೀನಾರಾಯಣಯ್ಯ ಅವರೊಟ್ಟಿಗೂ ತಿರುಗಾಟ ಉಂಟು. ಅವರು ಮುಂದರ್ತಿ ಮೇಳದ ಕಲಾವಿದರು ಅವರು. ಹಾಗೆ ಈಗ ನಾವು ಈಗ ಪ್ರಸ್ತುತ ಮೊನ್ನೆವರೆಗೆ ಯಲ್ಲಂಪಳ್ಳಿ ಜಗನ್ನಾಥಾಚಾರ್ಯರು ಒಳ್ಳೆ ಬಣ್ಣದ ಕಲಾವಿದರು ಅವರೆಲ್ಲ. ಹಾಗೆ ಮತ್ತೆಲ್ಲ ಇದ್ರು ಬಿಡಿ, ತುಂಬ ಕಲಾವಿದರು. ಬೊಂಬಳಪುರ ರಾಜವಣ್ಣ ಅಂತ ಒಬ್ರು ಕಲಾವಿದರು ಇದ್ರು. ಹಾಗೆ ಎಲ್ಲವರು ತುಂಬಾ ಇದ್ರು. ವೇಷಭೂಷಣದ ಬಗ್ಗೆ ಹೇಳುವುದಾದ್ರೆ ಮೊದಲಿನ ಆ ವೇಷಭೂಷಣಕ್ಕೂ ಈಗಿನ ಇದಕ್ಕೆ ವ್ಯತ್ಯಾಸ ಇರುವಂತ? ಆ ಕಾಲಕ್ಕೆ ಬೇರೆ, ಈ ಕಾಲಕ್ಕೆ ಬೇರೆ. ನಾವು ಅದ್ರ ಬಗ್ಗೆ ಆಗ ಕಾಲದ ವೇಷಭೂಷಣ ಒಳ್ಳೆ ರೀತಿ ಇತ್ತು. ಕಷ್ಟಕರವಾದಂಥ ಯಕ್ಷಗಾನ, ಅಟ್ಟೆಯ ಜೀವನ, ಅಟ್ಟೆ ಕಟ್ಟಬೇಕು, ಮತ್ತು ಹುಲ್ಜಡೆ ಹಿಡಿಬೇಕು, ಮುಂಡಾಸ್ ಕಟ್ಟಬೇಕು, ದೊಡ್ಡ ದೊಡ್ಡದು ಕಟ್ಟಿ ಜೋಡಾಟಕ್ಕೆಲ್ಲ ಹಾರಬೇಕು, ಬೀಳಬೇಕು, ಅದೆಲ್ಲ ಆವಾಗ ಕಷ್ಟ. ಪರಿವರ್ತನಾಶೀಲ. ಈಗ ಪ್ರಪಂಚದಲ್ಲಿ ಎಲ್ಲ ಅನುಕೂಲತೆಗಳು ಸುಲಭವಾಗಿದೆ. ಆವಾಗದು ಕಷ್ಟ ಅಂತ ನಾನೇನು ಹೇಳುವುದಿಲ್ಲ, ಆ ಕಷ್ಟಕ್ಕೆ ನಾವು ಮಾಡಿದ್ದೇವೆ. ಈಗ ನೋಡಿ ಸುಖ ಉಂಟು, ಆದರೆ ಅದು ಕೆಟ್ಟದ್ದು, ಇದು ಒಳ್ಳೆಯದು, ಇದು ಕೆಟ್ಟದ್ದು ಅಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ಅದು ಆಯಾ ಕಾಲಕ್ಕೆ ಹೊಂದಾಣಿಕೆ ವೇಷಭೂಷಣ. ಜುಲೈ 10, 2014ರಲ್ಲಿ ನಿಮ್ಮದೊಂದು ಯಕ್ಷನಟ, ಹಿರಿಯ ಯಕ್ಷನಟ ಎನ್ನುವಂತಹ ಸುದ್ದಿ ಎನ್ನುವುದು ಪ್ರಕಟ ಆಯಿತು ಪೇಪರ್ನಲ್ಲಿ. ಅದ್ರ ಬಗ್ಗೆ ಹೇಳುವುದಾದ್ರೆ? ತುಂಬ ಸಂತೋಷ. ಮೇಳದಲ್ಲೇ ಇದ್ದೆ. ಅವರು ಪುಣ್ಯಾತ್ಮರು ಹಿರಿಯ ಕಲಾ ಶಂಕರ ಶೆಟ್ರು ಅಂತ ಯಕ್ಷಗಾನ, ಅವರು ನನ್ನ ಶಂಕಚೂಡನ ಪಾತ್ರ ನೋಡಿ ಸಂತೋಷಪಟ್ಟು ಅವರು ನಿಮ್ಮದೊಂದು ಕೊಡುವಂಥ ಪೇಪರ್ನಲ್ಲಿ ಅಂತ ಅವರು ಎಲ್ಲ ತಿಳ್ಕೊಂಡು ಕೊಟ್ಟಿದ್ದಾರೆ. ಆ ಮಟ್ಟಿಗೆ ಬಹಳ ಸಂತೋಷದ ವಿಷಯ. ಯಕ್ಷಗಾನ ಕಲಾವಿದರ ಜೀವನ ಎನ್ನುವುದೇ ಕಷ್ಟ ಎನ್ನುವುದಾಗಿ ಹೇಳ್ತಾರೆ. ಕಲಾವಿದರ ಕಷ್ಟ ಹೇಗಿದೆ? ಕಲಾವಿದರ ಜೀವನ ಆವಾಗಲೂ ಕಷ್ಟ, ಈಗಲೂ ಕಷ್ಟ. ಯಾಕಂದ್ರೆ ಅದು 6 ತಿಂಗಳು ಉದ್ಯೋಗ, ಮತ್ತೆ ಬೇರೆ ಯಾವುದು ಅದಕ್ಕೆ ಇಲ್ಲ. ಆ ಕಾಲಮಿತಿ ಮುಗಿದಾಗ ಆ ಹಣ ಆಯಿತು, ಮತ್ತು ಅದರಲ್ಲಿ ಏನಿಲ್ಲ. ಕಲಾವಿದರ 12 ತಿಂಗಳು ಜೀವನ ಸಾಗಿಸಬೇಕು ಅಂತಿದ್ರೆ ಅದರ ಸಂಭಾವನೆ ಬಹಳ ಕಷ್ಟ ಇತ್ತು. ಹಾಗಾಗಿ ಯಕ್ಷಗಾನ ಯಾವುದೇ ಕಲಾವಿದರು ಆಗಿ ಅಂತ ನಾವು ಹೇಳುವುದಿಲ್ಲ. ನಾವು ಸಣ್ಣದಿರುವಾಗ ಕಲಾವಿದರಾಗಿರುವಾಗ ತುಂಬ ಬಡತನ ಇತ್ತು. ನಮಗೆ ಮೇಳದಲ್ಲಿ ಆವಾಗ ಬಹಳ ಕಷ್ಟವೂ ಇತ್ತು ಜೀವನದಲ್ಲಿ. ಯಾಕಂದರೆ ನಾವು ಪ್ರಥಮದಲ್ಲಿ ನಮಗೆ ಎಷ್ಟು ಹೇಳಬೇಕು ಅಂತಿದ್ರೆ ಯಕ್ಷಗಾನಕ್ಕೆ ಹೋದಾಗ ನಮಗೆ ಸಂಭಾವನೆ ಇರಲಿಲ್ಲ, ಬಹಳ ಕಡಿಮೆ ಇತ್ತು. ನಮಗೆ ಟಿಪ್ಪಣಿಗೂ ಸಾಕಾಗ್ತಿರ್ಲಿಲ್ಲ. ಆವಾಗ ನಮ್ಮ ಹಿರಿಯ ಕಲಾವಿದರೆಲ್ಲ ನಮಗೆ ಟಿಫನ್ ತಿನ್ನಿಸಿ ಎಲ್ಲ ಇದು ಮಾಡಿಸ್ತಿದ್ರು. ಹಾಗೆ ಬರುತ್ತಾ ಸಂಬಳವು ಹೆಚ್ಚಾಯಿತು. ನಂತರ ನಾವು ಕಲಾವಿದರಲ್ಲಿ ಇತಿಮಿತಿ ನೋಡಿಕೊಳ್ಳು, ನಮಗೆ ಇದ್ದ ಸಂಬಳದಲ್ಲಿ ಸಂತೋಷಪಟ್ಟು ಖರ್ಚು ಹಾಗೆ ಎಷ್ಟು ಇತಿಮಿತಿಯಿಂದ ಮಾಡ್ತಾ ಇತ್ತು. ಮತ್ತು ಬೇರೆ ಯಾವುದಕ್ಕೂ ನಾವು ಹಾಳು ಮಾಡಿದೆ. ನಮ್ಮ ಜೀವನದಲ್ಲಿ ಸಾಧಾರಣ ಒಬ್ಬ 12 ತಿಂಗಳು ಸಂಭಾವನೆ ಪಡೆಯುವ ಒಬ್ಬ ವ್ಯಕ್ತಿಗೆ ಮಾಡುವ ಎಲ್ಲ ವ್ಯವಸ್ಥೆಯು ನಮ್ಮ ಜೀವನದಲ್ಲಿ ಯಕ್ಷಗಾನದಲ್ಲಿ ದುಡಿದು ನಮ್ಮ ಸಂಸಾರಕ್ಕೆ, ಹೆಂಡತಿ ಮಕ್ಕಳಿಗೆ ನಾವು ಮಾಡಿಸಿದ್ದೇವೆ ಅಂತ ಪ್ರೀತಿ ಉಂಟು ನಮಗೆ. ಯಾಕಂದ್ರೆ ಇದೆಲ್ಲ ದೇವಿ ಅನುಗ್ರಹ ಅನ್ನೋದಕ್ಕೆ ಹೇಳಿ ಬಯಸ್ತೇನೆ. ಅತಿಥಿಗಳಿಗೆ ಗೌರವ ಸ್ಮರಿಸಿದ